ಹಲೋ ಗೈಸ್, ವೆಲ್ಕಮ್ ಟು ಟಾಪರ್ ಐಸ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನು ವಿಷಯ ಇವತ್ತು ಅಂತ ಅಂದರೆ UPSC ಪ್ರಿಲಿಮ್ಸ್ ಎಕ್ಸಾಮ್ ಯಾರ್ದೆಲ್ಲ ಕ್ಲಿಯರ್ ಆಗಿದೆ ಅವ್ರಿಗೆ UPSC ಮೇನ್ಸ್ ಎಕ್ಸಾಮ್ ಕೋಚಿಂಗ್ ಫ್ರೀಯಾಗಿ ಸಿಗ್ತಾ ಇದೆ. ಅದು ಎಲ್ಲಿ ಅಂತ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಟಾಪರ್ ಐಎಸಲ್ಲಿ ಈ ಅವಕಾಶ ಫ್ರೀಯಾಗಿ ಕೋಚಿಂಗ್ ಸಿಗ್ತಾ ಇದೆ ನಿಮಗೆ. ಓಕೆ, ಸೊ ಈ ಅವಕಾಶ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಫ್ರೀ ಕೋಚಿಂಗಿಗೆ ಅಂತ ಅಂದರೆ ಸೊ IGCSED.karnataka.gov.in. ಸೊ ಈ ಥರ ಇದನ್ನು ಓಪನ್ ಈ ಲಿಂಕ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಅದರಲ್ಲಿ ಒಂದು ಟ್ಯಾಬ್ ಓಪನ್ ಆಗುತ್ತೆ, ವೆಬ್ಸೈಟ್ ಟ್ಯಾಬ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಏನಂತ ಅಂದರೆ UPSC ಮುಖ್ಯ ಪರೀಕ್ಷೆಯ ತರಬೇತಿ. ಓಕೆ, ಸೊ ಈ ಥರ ಇದು ಒಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಈ ಟ್ಯಾಬ್ ಓಪನ್ ಆಗುತ್ತೆ ನಿಮಗೆ. ಓಕೆನಾ, ಸೊ ಅದರಲ್ಲಿ ಅರ್ಜಿ ಸಲ್ಲಿಸಿ ಅಥವಾ ಕ್ಲಿಕ್ ಹಿಯರ್ ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಟ್ಯಾಬ್ ಇದಿರುತ್ತೆ. ಏನಂತ ಅಂದರೆ ನೀವು ಇದಕ್ಕೆ ಮುಂಚೆ UPSC ಕೋಚಿಂಗ್ ಏನಾದರೂ ಇಂದಿರಾ ಗಾಂಧಿ ಸೆಂಟರ್ ಕಡೆಯಿಂದ ಅಂದರೆ ಲೈಕ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ತೊಗೊಂಡಿದ್ದೀರಾ ಅಂತ. ಓಕೆ, ಇಫ್ ನೀವೇನಾದರೂ ತೊಗೊಂಡಿದ್ರೆ ಎಸ್ ಅಂತ ಹಾಕೊಡಿ, ತೊಗೊಂಡಿಲ್ಲ ಅಂದರೆ ನೋ ಅಂತ ಕೊಡಿ. ಓಕೆ, ಸೊ ನೆಕ್ಸ್ಟ್ ಟ್ಯಾಬ್ ಬಂದು ಆಧಾರ್ ಕನ್ಫರ್ಮೇಷನ್. ಓಕೆ, ಆಧಾರ್ ನಂಬರ್ ಹಾಕಬೇಕು ನಿಮ್ಮದು ಕರೆಕ್ಟಾಗಿ. ಆಧಾರ್ ನಂಬರ್ ಹಾಕಿದ್ರೆ ನೆಕ್ಸ್ಟ್ ನಿಮಗೆ ನಿಮ್ಮದು ನೇಮ್ ಕಂಪಲ್ಸರಿ ಏನು ಆಧಾರ್ ಕಾರ್ಡಲ್ಲಿದೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಕ್ಯಾಪ್ಚಾ ಎಂಟರ್ ಮಾಡಬೇಕು, ಅದನ್ನು ಇದಾಗ ಎಂಟರ್ ಮಾಡಿ ಸೊ ನೆಕ್ಸ್ಟ್ ಪ್ರೊಸೀಡ್ ಕೊಡಬೇಕಾಗುತ್ತೆ. ಓಕೆ, ಸೊ ಅದ್ರ ನೆಕ್ಸ್ಟ್ ನಿಮಗೆ ಓಪನ್ ಆಗೋ ಟ್ಯಾಬ್ ಇದು. ಓಕೆ, ಇದರಲ್ಲಿ ಏನಂತಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು ನೀವು. ಓಕೆ, ಸೊ ಫಸ್ಟು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಮೆನ್ಷನ್ ಮಾಡಬೇಕು, ಅದು ಆಟೋಮೆಟಿಕಲಿ ವೆರಿಫೈ ತೊಗೊಂಡ್ರೆ ಕ್ಯಾಟಗರಿ ಮತ್ತು ಕ್ಯಾಸ್ಟ್ ಬಂದು ಅದೇ ಆಟೋಮೆಟಿಕಲಿ ಫಿಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದು ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಅದನ್ನು ಅಷ್ಟೇ ಆಟೋಮೆಟಿಕಲಿ ಇದು ವೆರಿಫೈ ತೊಗೊಳುತ್ತೆ. ಸೊ ನೆಕ್ಸ್ಟ್ ಅದು ಇನ್ಕಮ್ ಏನಿದೆ ನಿಮ್ಮದು ಅದನ್ನು ಆಟೋಮೆಟಿಕಲಿ ತೊಗೊಳುತ್ತೆ ಅದು. ಓಕೆ, ಸೊ ನೆಕ್ಸ್ಟ್ ನಿಮ್ಮದು 10th ಡೀಟೇಲ್ಸ್ ಕೊಡಬೇಕಾಗುತ್ತೆ, ಅಂದರೆ SSLC ಡೀಟೇಲ್ಸ್ ಕೊಡಬೇಕು. ಸೊ ಫಸ್ಟು ಬೋರ್ಡ್ ಯಾವ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಹಾಕ್ಕೊಳ್ಬೇಕು. ಓಕೆನಾ, ಸೊ ಅದೆರಡು ಆದಮೇಲೆ ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ, ಸ್ಟೂಡೆಂಟ್ ನೇಮು ಮತ್ತು ಪೇರೆಂಟ್ಸ್ ನೇಮ್ ಕೇಳುತ್ತೆ. ಸೊ ಅದನ್ನೆಲ್ಲ ಡೀಟೇಲ್ಸ್ ಕೊಡಿ. ನೆಕ್ಸ್ಟ್ ನೀವು ಫಿಸಿಕಲಿ ಚಾಲೆಂಜ್ ಇದೆಯೋ ಇಲ್ವೋ ಅದನ್ನು ನೀವು ಮೆನ್ಷನ್ ಮಾಡಿ. ಫಿಸಿಕಲಿ ಚಾಲೆಂಜ್ಡ್ ಅಂತ ಅಂದರೆ ಎಸ್, ಇಲ್ಲ ಅಂದರೆ ನೋ. ಓಕೆ, ಸೊ ನೆಕ್ಸ್ಟ್ ವೈವಾಹಿಕ ಸ್ಥಿತಿ ಅದು ಏನಿದೆ ನಿಮ್ಮದು ಅಪ್ಡೇಟ್ ಕೊಡಿ. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ನಿಮ್ಮದು ಜೆಂಡರ್ ಎಂಟರ್ ಮಾಡ್ತೀರಾ, ಅದಾದಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ತೀರಾ. ಅದರ್ವೈಸು ನಿಮ್ಮದು ಇಲ್ಲಿ ಅದು ಆಟೋಮೆಟಿಕಲಿ ತೊಗೊಳುತ್ತೆ ನಿಮ್ಮದು ಡೇಟ್ ಆಫ್ ಬರ್ತ್ ಎಂಟರ್ ಆದಮೇಲೆ. ಓಕೆ, ಸೊ ನಿಮ್ಮದು ನೆಕ್ಸ್ಟ್ ಇನ್ನು ಅಡ್ರೆಸ್ ಕೇಳುತ್ತೆ, ಡಿಸ್ಟ್ರಿಕ್ಕು ತಾಲೂಕು ಅಡ್ರೆಸ್ ಮತ್ತು ಪಿನ್ ಕೋಡು, ನೆಕ್ಸ್ಟ್ ಮೊಬೈಲ್ ನಂಬರ್ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಸೊ ಇಫ್ ಇನ್ ಕೇಸ್ 2 ನಂಬರ್ ಇದೆ ಆಲ್ಟರ್ನೇಟ್ ನಂಬರ್ ಕೂಡ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಇಮೇಲ್ ID ಮತ್ತು ನಿಮ್ಮದು ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಮೆನ್ಷನ್ ಮಾಡಿ. ಮತ್ತು ಇನ್ನೊಂದು ಮೇನ್ UPSC ಪ್ರಿಲಿಮ್ಸ್ 2025 ರೋಲ್ ನಂಬರ್ ಆರ್ ರಿಜಿಸ್ಟರ್ ನಂಬರ್. ಓಕೆ, ಇದು ಕಂಪಲ್ಸರಿ ಇದೆ ನಿಮಗೆ. ಓಕೆನಾ, ಸೊ ಇದಿಲ್ಲ ಅಂತ ಇದನ್ನು ಮೆನ್ಷನ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ನೆಕ್ಸ್ಟು ನೀವು ಅಲ್ಲಿ ಫ್ರೀ ಕೋಚಿಂಗ್ ತೊಗೊಳೋದಕ್ಕೆ ಆಗೋದಿಲ್ಲ, UPSC ಮೇನ್ಸ್ ಫ್ರೀ ಕೋಚಿಂಗ್ ತೊಗೊಳೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ 2025 ಎಕ್ಸಾಮ್ ಏನು ಬರ್ತಿದ್ದೀರಾ ಪ್ರಿಲಿಮ್ಸು ಅದು ರೋಲ್ ನಂಬರ್ ಕಂಪಲ್ಸರಿ ಎಂಟರ್ ಮಾಡಿ. ಸೊ ಅದು ಎಂಟರ್ ಮಾಡಿದ ತಕ್ಷಣ ನಿಮ್ದು ಇಲ್ಲಿ ನೇಮ್ ಆಟೋಮೆಟಿಕಲಿ ತೊಗೊಳುತ್ತೆ, ಅದರ್ವೈಸ್ ಅದರಲ್ಲಿ ಏನಿದೆ ನೇಮು ಅದನ್ನ ಇಲ್ಲಿ ತೊಗೊಳುತ್ತೆ. ಸೊ ಓಕೆನಾ, ಸೊ ನೆಕ್ಸ್ಟ್ ಈಗ ಅದೆಲ್ಲ ಆದಮೇಲೆ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು. ಓಕೆ, ತರಬೇತಿಗಾಗಿ ಸಂಸ್ಥೆಯನ್ನು ಆಯ್ಕೆ ಮಾಡಿ, ಸೆಲೆಕ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಅಲ್ವಾ. ಸೊ ಇದನ್ನು ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ಥರ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಓಕೆ, ಸೆಲೆಕ್ಟ್ ಇನ್ಸ್ಟಿಟ್ಯೂಟ್. ಸೊ ನಿಮಗೆ ಇಲ್ಲಿ ಟಾಪರ್ ಐಎಸ್ ಇದೆಯಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಡಾಕ್ಯುಮೆಂಟ್ ಅಪ್ಲೋಡ್ಸ್. ಓಕೆನಾ, ಸೊ ನಿಮ್ಮದು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮದು ಇವಾಗ ರೀಸೆಂಟ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ಒಂದು ನಿಮ್ಮದು ಸೈನ್ ಮಾಡಿರೋದು ಒಂದು ಇಮೇಜ್ ಅಪ್ಲೋಡ್ ಮಾಡಬೇಕು, ಸೈನ್ ಇಮೇಜ್. ಓಕೆ, ನೆಕ್ಸ್ಟ್ ಅಂದರೆ ಸೈನ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಈ ಕ್ಯಾಸ್ಟ್ ಸರ್ಟಿಫಿಕೇಟ್. ಓಕೆ, ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು, ಮತ್ತು ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಅದ್ರ ನೆಕ್ಸ್ಟು ಪ್ರಿಲಿಮ್ಸ್ದು ಹಾಲ್ ಟಿಕೆಟ್ ಏನಿದೆಯಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು 2025. ಓಕೆ, ಸೊ ಇದರಲ್ಲಿ ಸೈಜ್ ಇದು ಯಾವುದು PDF ಫಾರ್ಮೇಟ್ ಇರೋಂಗಿಲ್ಲ, ಎಲ್ಲನೂ ಇಮೇಜ್ ಫಾರ್ಮೇಟ್ ಇರಬೇಕು. ಅದರಲ್ಲಿ ಇನ್ನೊಂದು ಏನಂತ ಅಂದರೆ ಸೈಜು ಈಗ ಫೋಟೋಗೆ ಬಂದು 100 KB ಒಳಗಿರಬೇಕಾಗತ್ತೆ, ಇನ್ನು ನಿಮ್ಮದು ಸೈನ್ ಬಂದು 40 KB ಒಳಗಿರ್ಬೇಕು ಸೈಜು. ಓಕೆ, ಸೊ ಇನ್ಕಮ್, ಕ್ಯಾಸ್ಟ್ ಆ್ಯಂಡ್ ಪ್ರಿಲಿಮ್ಸ್ ಹಾಲ್ ಟಿಕೆಟ್ ಇದು ಮೂರೂ 200 KB ಒಳಗಿರ್ಬೇಕು ಸೈಜು. ಓಕೆ, ಸೊ ಕರೆಕ್ಟಾಗಿ ನೋಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸಬ್ಮಿಟ್ ಮಾಡಿ. ಓಕೆ, ಇದೆಲ್ಲ ಆದಮೇಲೆ ಸೊ ಟಾಪರ್ ಐಎಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಏನೇನೆಲ್ಲ ಇಲ್ಲಿ ಸೌಲಭ್ಯಗಳು ಸಿಗುತ್ತೆ ಅಂತ ಅಂದರೆ ಸೊ ನಿಮಗೆ ಫಸ್ಟು ಕ್ಲಾಸಸ್ ಸಿಗುತ್ತೆ, ಅದರ್ವೈಸ್ ನೋಟ್ಸ್ ಅಸೈನ್ಮೆಂಟ್ ಸಿಗುತ್ತೆ, 1-on-1 ಮೆಂಟರ್ಶಿಪ್ ಸಿಗುತ್ತೆ, 1-to-1 ಮೆಂಟರ್ಶಿಪ್, 1-on-1 ಮೆಂಟರ್ಶಿಪ್, ಅದು ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಇರ್ತಾರೆ, ಎಕ್ಸ್ಪರ್ಟ್ ಗೈಡೆನ್ಸ್ ಇರುತ್ತೆ ನಿಮಗೆ ಇಲ್ಲಿ. ಓಕೆ, ಮತ್ತು 35 ಟೆಸ್ಟ್ ಸೀರೀಸ್ ಇರುತ್ತೆ, ಮತ್ತು AI ಬೇಸ್ಡ್ ಇವ್ಯಾಲ್ಯೂಯೇಷನ್ ಇರುತ್ತೆ ನಿಮಗೆ, ಮತ್ತು ಸೋಮಶೇಖರ್ ಸರ್ ಕಡೆಯಿಂದ 1-on-1 ಮೆಂಟರ್ಶಿಪ್ ಸಿಗುತ್ತೆ. ಓಕೆನಾ, ಸೊ ಅದ್ರ ಜೊತೆಗೆ ಟಾಪರ್ ಐಎಸ್ AI ಅಸಿಸ್ಟೆಂಟ್ ಕೂಡ ಸಿಗುತ್ತೆ ನಿಮಗೆ. ಓಕೆ, ಸೊ ಇದೆಲ್ಲದು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಅದು ಹೇಗೆ ನೀವು ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಲ್ಲಿ ಅಪ್ಲೈ ಮಾಡಿ ಇದು ಬಂದರೆ ಮಾತ್ರ. ಓಕೆ, ಸೊ ಅದರ್ವೈಸು ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಥವಾ ಇನ್ನೂ ಏನಾದ್ರು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ಈ ನಂಬರಿಗೆ ಕಾಲ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀವಿ, ಆ ನಂಬರಿಗೆ ಬೇಕಾದರೂ ಕಾಲ್ ಮಾಡಿ. ಓಕೆ, ಸೊ ಇದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ಇವತ್ತೇ ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.